ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ. ನನ್ನ ವಿಡಿಯೋ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದಕ್ಕೆ ಇಂಗ್ರೀಡಿಯೆಂಟ್ ಏನೇನು ಬೇಕು ನೋಡ್ಕೊಬರೋಣ ಬನ್ನಿ. ಅದಕ್ಕೆ ನಾನು ಕರಿಬೇವು ಮತ್ತು ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನು, ವೇದಾಂತ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ 1 ಪ್ಯಾಕು, ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೇಲೇ ಮಾಡಿಟ್ಕೊಂಡಿರ್ತೀನಿ, ಅದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಂದು ಸತಿ, ಅದೊಂದು ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಂಬೆಹಣ್ಣಿನ ರಸ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ವೆನಿಗರ್ 1 ಟೇಬಲ್ ಸ್ಪೂನು. ವೆನಿಗರ್ ಯಾಕೆ ಹಾಕೋದು ಅಂದರೆ ನಾರಿನಂಶ ಎಲ್ಲ ಹೋಗುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನು ವೆನಿಗರ್ನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನ ನಾವು ಮಸಾಲೆನ ಕಲಿಸ್ಕೊಬೇಕು. ನಾನು ಇದಕ್ಕೆ ಏನು ಹಾಕ್ತಾಯಿಲ್ಲ ಅಂದರೆ ಹೆಗ್ ಹಾಕ್ತಾಯಿಲ್ಲ, ಮೊಟ್ಟೆ ಹಾಕ್ತಿರ ನಾನು ನಿಮಗೆ ತೋರಿಸ್ಕೊಡ್ತಿರೋದು. ಮಸಾಲೆನೆಲ್ಲ ಕಲಸಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಿಕನ್ಗೆಲ್ಲ ಖಾರ ಎಲ್ಲ ಹತ್ಕೋಬೇಕು ಮಸಾಲೆ ಎಲ್ಲ. ಇದನ್ನು ನಾನು ಒಂದು ಅರ್ಧ ಅವರು ಬಿಡ್ತೀನಿ, ಅದು ಚೆನ್ನಾಗಿ ಹತ್ಕೋಬೇಕು ಖಾರ ಎಲ್ಲ ಮಸಾಲೆ ಎಲ್ಲ. ನೋಡಿ ವೆನಿಗರ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಆ ಕರಿಬೇವು ಇದೆಯಲ್ಲ ಫ್ರೆಂಡ್ಸ್, ಆ ಕರಿಬೇವು ಅದು ಬೇಯಿಸಿದಾಗ ಚಿಕನ್ ಅದು ಕಬಾಬ್ಗೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಕಡಾಯಿಗೆ ಕೋಕೋನಟ್ ಆಯಿಲ್ ಹಾಕಿದ್ದೀನಿ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಫ್ರೆಂಡ್ಸ್. ಇವಾಗ ನಾನು ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾಕೆ ಚಾಕ್ ಇಟ್ಕೊತಾ ಇದ್ದೀನಿ ಅಂದರೆ ಹೊಟ್ಟೆ ನೋವು ಬರುತ್ತೆ, ಹಾಗಾಗಿ ಅದನ್ನು ನಾನು ಬಿಸಿ ಕಾಯಿಸಿ ಚಿಕನ್ಗೆಲ್ಲ ಇಡ್ತೀನಿ. ಆವಾಗ ಹೊಟ್ಟೆ ನೋವೇನು ಬರಲ್ಲ, ಯಾಕಂದರೆ ತುಂಬ ಜನ ನೋಡಿರ್ತಾರಲ್ಲ, ಹಾಗಾಗಿ. ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನು ಎಗ್ಲೆಸ್ ಹೇಗೆ ಮಾಡೋದು ಅಂತ ಕಬಾಬ್ನ ನಾನು ನಿಮಗೆ ತೋರಿಸ್ಕೊಡ್ತಿರೋದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಕಬಾಬ್ ಅದೇ ಟೇಸ್ಟ್ ಸೇಮ್ ಹಾಗೇ ಇದೆ, ನಿಮಗೂ ಇಷ್ಟ ಆಗುತ್ತೆ ಇದು. ಅದು ಯಾಕೆ ಹಿಂಗೆ ನೋರೇ ಥರ ಬರ್ತಾಯಿದೆ ಅಂದರೆ ಅದು ಕೋಕೋನಟ್ ಆಯಿಲು, ಹಾಗಾಗಿ ಆ ಥರ ಬರ್ತಾಯಿದೆ. ಅದು ಪ್ಯೂರ್ ಕೋಕೋನಟ್ ಆಯಿಲು. ನಮ್ಮ ಮನೇಲಿ ಕೊಬ್ಬರಿ ಇರೋದ್ರಿಂದ ನಾವೇ ಕಾರಣಕ್ಕೆ ಹಾಕ್ಸಿದ್ವಿ, ಅದಕ್ಕೆ ಕಡಲೆಕಾಯಿ ಬೀಜ ಮಿಕ್ಸ್ ಮಾಡಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ, ಅದು ಕಬಾಬೆಲ್ಲ ಬೆಂದಮೇಲೆ ನೋರೆ ಅದೇ ಹೊಂಟೋಗುತ್ತೆ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ಮಕ್ಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಗ್ಲೆಸ್ ಹೇಗೆ ಮಾಡೋದು ಅಂತ. ನನ್ನ ಮಗಳು ಆಗಲೇ ಕೇಳ್ತಿದ್ದಾಳೆ ಆಗ್ತಿದ್ದಂಗೆ ಅಮ್ಮ ಟೇಸ್ಟ್ ನೋಡ್ತೀನಿ ಅಂತ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ, ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ವೇದಾಂತ ಕಬಾಬ್ ಪೌಡ್ರು ನಾನು ಏನು ಮೇಡಮ್ ಸಿಗ್ತಾಯಿಲ್ಲ, ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು ನೀವು. ನಾನು ನಮ್ಮ ಅಮ್ಮನ ಮನೆಗೆ ಬೆಂಗಳೂರಿಗೆ ಹೋದಾಗ ತಂದು ಇಟ್ಕೊಂಡಿದ್ದೆ, ನಿಮಗೂ ತೋರಿಸ್ತೀನಿ. ಅದು ನೆಕ್ಸ್ಟು ಪ್ಯಾಕ್ನ ನಾನು ಬಿಸಾಕ್ಬಿಟ್ಟಿದ್ದೀನಿ. ನೋಡಿ ಕಬಾಬ್ನೆಲ್ಲ ನಾನು ಎತ್ತಿ ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಬೇರೆದಕ್ಕೆ. ನೋಡಿ ಫ್ರೆಂಡ್ಸ್ ಹೆಂಗೆ ಕಲರ್ಫುಲ್ಲಾಗಿದೆ, ಯಮ್ಮಿಯಾಗಿದೆ ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು. ಆ ಕರಿಬೇವನ್ನ ನೆನ್ಸ್ಕೊಂಡು ತಿಂತಾಯಿದ್ರೆ ಕ್ರಿಸ್ಪಿಯಾಗಿದೆ. ನೋಡಿ ಹೆಂಗಿದೆ ಅಂತ, ನಾರಿನಂಶ ಅಷ್ಟಿರಲ್ಲ, ಸಾಫ್ಟಾಗಿರುತ್ತೆ, ಸೂಪರಾಗಿದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ನಿಮಗೆ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.